ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಪೂಜಾ ಪಾರ್ಲರ್ನಲ್ಲಿ ಆಚೀಚೆ ಓಡಾಡ್ಕೊಂಡಿರಬೇಕಾದ್ರೆ ದಿನೇಶ್ ಬಂದು ಪೂಜಾನನ್ನು ಕರೀತಾನೆ. ನಂತರ ಪೂಜಾ ದಿನೇಶ್ ಇದ್ದಲ್ಲಿಗೆ ಹೋಗಿ ನೀನು ಯಾಕೆ ಬಂದಿದ್ದೀಯಾ ಅಂತ ಹೇಳಿ ಅವನನ್ನು ತಡೆಯುತ್ತಾಳೆ. ಆದರೂ ಸಹ ಅದನ್ನು ಲೆಕ್ಕಿಸದೆ ರೋಹಿಣಿ ಇದ್ದಲ್ಲಿಗೆ ದಿನೇಶ್ ಬರ್ತಾನೆ. ರೋಹಿಣಿಯನ್ನು ನೋಡಿ ರೋಹಿಣಿ ಹತ್ರ ಹೇಳ್ತಾನೆ ಮದುವೆ ಆಗೋಣ ಅಂತ. ಅದಕ್ಕೆ ಸೇನು ಮಾತಾಡ್ತಿದ್ದೆ, ಹುಚ್ಚು ಕಿಚ್ಚು ನಿನಗೆ ಇರ್ತಿದೆಯಾ, ಸರಿಯಾಗಿ ಬಗೋಳು ಅಂತ ಹೇಳಿದಾಗ ದಿನೇಶ್ ಹೇಳ್ತಾನೆ ATM ಹತ್ರ ಮನುಷ್ಯರು ಯಾಕೆ ಬರ್ತಾರೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾನೆ ನಿನಗೆ ಹಣ ಕೊಡಲು ನನ್ನ ಹತ್ರ ಹಣ ಇಲ್ಲ, ನಿನಗೆ ಅಷ್ಟು ಗೊತ್ತಾಗೋದಿಲ್ವ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾಳೆ. ಅದಕ್ಕೆ ಅವನು ಹೇಳ್ತಾನೆ ನಾನು ಮದುವೆ ಆಗಬೇಕಂತಿದ್ದೇನೆ, ನನಗೆ ಈಗ ನೀನು 1 ಲಕ್ಷ ಸ್ಯಾಂಕ್ಷನ್ ಮಾಡಬೇಕು, ಇಲ್ಲದಿದ್ದರೆ ನಿನ್ನ ನಿಜವಾದ ಬಣ್ಣವನ್ನು ನಾನು ಅತ್ತೆ ಮಾವ ಮತ್ತು ಮನೋಜ್ನಿಗೆ ಹೇಳ್ತೇನೆ, ನಿನ್ನ ಹೆಸರು ರೋಹಿಣಿ ಅಲ್ಲ ಕಲ್ಯಾಣಿ ಅಂತ ಹೇಳ್ತಾನೆ. ನಂತರ ಪೂಜಲಿಗೊಂದು ಕಾಲ್ ಬರ್ತದೆ. ಅವಳು ಹೊರಗೆ ಹೋಗ್ತಾಳೆ. ನಂತರ ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮನೋಜನನ್ನು ನೋಡಿ ಒಳಗೆ ಬಂದು ರೋಹಿಣಿ ಹತ್ರ ಹೇಳ್ತಾನೆ ಮನೋಜ್ ಬಂದುಬಿಟ್ಟ ಅಂತ. ಆಗ ದಿನೇಶ್ ಹೇಳ್ತಾನೆ ಒಳ್ಳೆಯದಾಯಿತು, ನಾನು ಈಗೆಲ್ಲ ಸತ್ಯವನ್ನು ಮನೋಜ್ನ ಹತ್ರನೇ ಹೇಳ್ತೇನೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ದಯವಿಟ್ಟು ನೀನು ಆ ಥರ ಏನು ಮಾಡಬೇಡ, ನಿನಗೆ 1 ತಿಂಗಳೊಳಗೆ ನಾನು ಹಣ ಅಡ್ಜಸ್ಟ್ ಮಾಡಿ ಕೊಡ್ತೇನೆ, ಕಾಲ್ ಮಾಡ್ತೇನೆ, ಮತ್ತು ಅದನ್ನು ಇಟ್ಕೊಂಡು ಹೋಗಂತ ಹೇಳ್ತಾಳೆ. ನಂತರ ಮನೋಜ್ ರೋಹಿಣಿ ಹತ್ರ ಬಂದು ನಿನ್ನ ತಂದೆಯ ಹತ್ರ ನನಗೆ 14 ಲಕ್ಷ ಕೊಡುವಂತೆ ಕೇಳಬೇಕಂತ ಹೇಳಿದಾಗ ರೋಹಿಣಿ ಅದು ನನ್ನಿಂದ ಸಾಧ್ಯವಾಗುವುದಿಲ್ಲ, ಬೇಕಾದರೆ ನೀವು ನಿಮ್ಮ ಅಮ್ಮನ ಹತ್ರ ಹೇಳಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಷ್ಟೊಂದು ಹಣ ನನ್ನ ಅಮ್ಮನ ಹತ್ರ ಹೇಳಿ ಅಂತ ಹೇಳಿದಾಗ ನಿಮ್ಮ ಅಮ್ಮನ ಹತ್ರ ಮನೆ ಇದೆ ಅಲ್ಲ ಅಂತ ಹೇಳಿದಾಗ ಒಳ್ಳೆಯ ಐಡಿಯಾ ಕೊಟ್ಟಿದ್ದೀಯ ಅಂತ ಹೇಳಿ ರೋಹಿಣಿಗೆ ಬೇಗ ಮನೆಗೆ ಬಂದು ಬಿಡು ಅಂತ ಹೇಳಿ ಅಲ್ಲಿಂದ ಹೊರಡೋಗ್ತಾನೆ. ನಂತರ ಮನೆಗೆ ಬಂದು ರಂಗನಾಥ್ ಅವರನ್ನು ಎಬ್ಬಿಸುತ್ತಾ ಅಪ್ಪ ಎದ್ದೇಳಿ ಅಂತ ಹೇಳ್ತಾನೆ. ಆಗ ರಂಗನಾಥ್ನವರು ಎದ್ದು ನೀನು ಇವತ್ತು ಆ ಇಂಟರ್ವ್ಯೂಗೆ ಹೋಗಿದ್ಯಲ್ಲ ಏನಾಯಿತು ಅಂತ ಕೇಳಿದಾಗ ಹೌದು ಹೋಗಿದ್ದೆ, ಅಲ್ಲಿ ನನ್ನ ಎಜುಕೇಷನ್ ತುಂಬ ಜಾಸ್ತಿ ಇದೆ ಅಂತ ಹೇಳಿ ನನಗೆ ಅಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ನಂತರ ರಂಗನಾಥ್ನವರು ಹೇಳ್ತಾನೆ ಕಡಿಮೆ ಓದಿದ್ರೂ ಕೆಲಸ ಸಿಗ್ತಿರಲಿಲ್ಲ ಮುಂಚೆ, ಇವಾಗ ಹೆಚ್ಚು ಓದಿದ್ರೂ ಸಹ ಕೆಲಸ ಸಿಗ್ತಿಲ್ಲ ಅಂತ ಹೇಳಬೇಕಾದ್ರೆ ಸೂರ್ಯ ಮತ್ತು ಮೀನಾ ಹಾಲಿಗೆ ಬರ್ತಾರೆ. ನಂತರ ಮನೋಜ್ ಅಮ್ಮ ಎಲ್ಲಿ ಅಂತ ಕೇಳ್ತಾನೆ. ಆಗ ರಂಗನಾಥ್ನವ್ರು ಹೇಳ್ತಾರೆ ಎಲ್ಲಿಯೋ ಇರಬೇಕಂತ ಹೇಳಿದಾಗ ನೀನು ಒಂದು ಸಲ ಅಮ್ಮನನ್ನು ಕೂಗು ಬಂದು ಬಿಡ್ಬೋದು ಅಂತ ಹೇಳ್ತಾರೆ. ಆಗ ಮನೋಜ್ ಹಾಗೆ ಅಮ್ಮ ಅಂತ 2 ಸಲ ಕೂಗಿದಾಗ ಶಾಂತಿ ಬರ್ತಾಳೆ. ಶಾಂತಿ ಕೇಳ್ತಾಳೆ ಯಾಕೆ ನಮ್ಮನ್ನೆಲ್ಲ ಕರೆದದಂತ ಹೇಳಬೇಕಾದ್ರೆ ಸೂರ್ಯನಿಗೆ ಕಾರು ಮಾರಿದಾಗ ನನಗೇನು ಕೊಟ್ಟಿಲ್ಲ, ಅವನಿಗೆ ವಾಪಸ್ ಕಾರು ತೆಗೆಸಿಕೊಟ್ಟಿದ್ದೀರಿ, ಹಾಗೆಯೇ ನನಗೇನಾದರೂ ಮಾಡಿಕೊಡಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ಅವನಿಗೀಗ ನಿಮ್ಮ ಮನೆ ಮೇಲೆ ಕಣ್ಣು ಬಿದ್ದಿದೆ ಅಂತ ಹೇಳಿದಾಗ ರಂಗನಾಥ್ ಕೇಳ್ತಾರೆ ಏನು ಮನೆ ಮಾರಾಟ ಮಾಡಬೇಕಂತ ಕೇಳಿದಾಗ ಇಲ್ಲ ನನಗೆ ಮನೆ ಮೇಲೆ ಲೋನ್ ತೆಗೆದುಕೊಡಿ ಅಂತ ರಂಗನಾಥ್ ಮತ್ತು ಶಾಂತಿ ಹತ್ರ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ರೋಹಿಣಿ ಬಂದುಬಿಟ್ಟು ಏನು ಎಲ್ಲರೂ ಒಟ್ಟಿಗೆ ಸೇರಿ ಬಿಟ್ಟಿದ್ದೀರ, ಏನು ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿರ್ತೀರ ಅಂತ ಹೇಳಬೇಕಾದ್ರೆ ಸೂರ್ಯ ಹೇಳ್ತಾನೆ ನೋಡು ಪೌಡ್ರಮ್ಮ ನಿನ್ನ ಗಂಡ ಈ ಮನೆಗೆ ಲೋನ್ ತೆಗೆದು ಅವನಿಗೆ ಕೆನಡಾಕ್ಕೆ ಹೋಗಲಿಕ್ಕೆ ಹಣ ಕೊಡಬೇಕಂತ ಹೇಳಿದಾಗ ಆಗ ಮನೋಜ್ ಹೇಳ್ತಾನೆ ನಾನು ನನ್ನ ಹೆಂಡತಿಗೆ ಗೊತ್ತುಂಟು ನಾನು ಮಾಡಿದ್ದು, ಅವಳೇ ನನಗೆ ಈ ಥರ ಹೇಳಿದಂತ ಹೇಳಬೇಕಾದ್ರೆ ಶಾಂತಿಗೆ ತುಂಬ ಕೋಪ ಬರುತ್ತೆ. ನಾನು ಈ ಲೋನ್ಗೆ ಪರ್ಮಿಷನ್ ಕೊಡುವುದಿಲ್ಲ ಅಂತ ಖಂಡಿತವಾಗಿಯೂ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಇಷ್ಟೊಂದು ಹಣವನ್ನು ನಾನು ಹೇಗೆ ಅರ್ಜೆಂಟಾಗಿ ಕೊಡಲಿ, ಅದಕ್ಕೆ ನಾನು ಆ ಥರ ಹೇಳಿದೆ ಅಂತ. ಆಗ ಶಾಂತಿ ಮನೋಜನಿಗೆ ಹೇಳಿ ನಿನ್ನ ಯೋಗ್ಯತೆ ನನಗೆ ಗೊತ್ತುಂಟು, ನಾನು ಯಾಕೆ ನಿನಗೆ ಹಣ ಕೊಡಲಿ, ನಿನ್ನ ಯೋಗ್ಯತೆ ಗೊತ್ತಿದ್ದು ನಾನು ನಿನಗೆ ಹಣ ಕೊಡಬೇಕು, ನಾನು ಎಲ್ಲಿ ಹೋಗಲಿ, ನನಗಿರುವುದು ಇದು ಒಂದೇ ಮನೆ, ನಾನು ನಿನಗೆ ಲೋನ್ಗೆ ಪರ್ಮಿಷನ್ ಕೊಡುವುದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಎಲ್ಲರೂ ಆಶ್ಚರ್ಯದಿಂದ ಮುಖ ನೋಡ್ಕೊಳ್ತಾರೆ. ನೀನು ಅಮ್ಮ ಅಂದರು ಅಷ್ಟೇ ಏನು ಹೇಳಿದ್ರು ಅಷ್ಟೇ ನಾನು ಕೊಡುವುದಿಲ್ಲ ಅಂದರೆ ನನಗೆ ಅಪ್ಪ ಕೊಟ್ಟ ಆಸ್ತಿ ಅಂದರೆ ಇದು ಒಂದೇ, ಅವರ ಆತ್ಮ ಇಲ್ಲೆಲ್ಲೋ ಸುತ್ತಾಡ್ತಿದೆ, ಅದು ನಾನು ಏನೇ ಹೇಳಿದ್ರು ನಿನಗೆ ನಾನು ಲೋನ್ ಮಾಡಿ ಕೊಡುವುದಿಲ್ಲ ಅಂತ ಖಂಡಿತವಾಗಿ ಹೇಳ್ತಾಳೆ. ಅಷ್ಟೊತ್ತಿಗೆ ರಂಗನಾಥ್ ಅವರು ಶಾಂತಿಗೆ ಇಷ್ಟಕ್ಕೆಲ್ಲ ಕಾರಣ ನೀನೇ ಎಂದು ಬೈತಾರೆ. ಶಾಂತಿ ಬೈದು ಸೀದಾ ಒಳಗೆ ಹೋಗ್ತಾಳೆ. ಅಲ್ಲಿಂದ
ಸೀದಾ ಮನೋಜ್ ಪಾರ್ಕಿಗೆ ಬಂದು ಅವನ ಫ್ರೆಂಡ್ ಹತ್ರ ನನಗೆ ಕೆನಡಕ್ಕೆ ಹೋಗಲು 14 ಲಕ್ಷ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿದೆ ಅಂತ ಹೇಳಿದಾಗ, ನಿಮ್ಮ ಹತ್ರ ಇದೆ ಅಲ್ಲ, ನೀವು ಕೊಡಿ ಅಂತ ಹೇಳಿದಾಗ, 20,000 ಕೊಟ್ಟಿದ್ದಕ್ಕೆ ಇಡೀ ಭೂಮಂಡಲವನ್ನು ನನ್ನ ಹತ್ರ ತಿರುಗಿಸಿದ್ಯಾ, ಇನ್ನು 14 ಲಕ್ಷಕ್ಕೆ ಇಡೀ ಚಂದ್ರಮಂಡಲವನ್ನು ತಿರುಗಬೇಕಾಗುತ್ತೆ. ನಾನು ಓಪನ್ ಆಗಿ ಹೇಳ್ತಿದ್ದೇನೆ, ನಾನು ನಿನಗೆ ಅಷ್ಟೊಂದು ಹಣವನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಮನೆಯಲ್ಲಿ ಕೇಳಬೇಕು ಅಂತ ಹೇಳ್ತಾನೆ. ಆಗ ಮನೆಯಲ್ಲಿ ಯಾರು ಕೊಡಲಿಲ್ಲ ಅಂತ ಹೇಳಿದಾಗ, ಮನೆಯಲ್ಲಿ ನಿಮ್ಮನ್ನು ಯಾರೂ ನಂಬಲಿಲ್ಲ, ಆದರೆ ನಾನು ಹೇಗೆ ನಿಮ್ಮನ್ನು ನಂಬಿ ನಿಮಗೆ ಅಷ್ಟೊಂದು ಹಣವನ್ನು ಕೊಡಲಿ ಅಂತ ಹೇಳ್ತಾನೆ. ನಂತರ ಅವನ ಗೆಳೆಯ, ನಿಮ್ಮನ್ನು ನಾನು ಒಂದು ಮಠಕ್ಕೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ನಿಮಗೆ ಸನ್ಯಾಸಿ ಹಣ ಕೊಡ್ತಾರೆ ಅಂತೇಳಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ನಂತರ ಈಚೆ ಕಡೆಯಿಂದ ಶ್ರುತಿ ಬೈಕ್ನಲ್ಲಿ ಬರಬೇಕಾದ್ರೆ ಒಂದು ಕಾರಿಗೆ ಡಿಕ್ಕಿ ಹೊಡಿತದೆ. ಅದು ನೋಡಬೇಕಾದ್ರೆ ಯಾರಂದರೆ ಅದು ಅವಳ ಮೊದಲು ಎಂಗೇಜ್ಮೆಂಟ್ ಆಗಿರೋ ಹುಡುಗ ಆಗಿರ್ತಾನೆ. ಅವನು ಅವಳಿಗೆ ಅಸಭ್ಯವಾಗಿ ಮಾತಾಡ್ತಿರ್ತಾನೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.